ಈಗ ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಗೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಇದು ಯಾರ್ದೋ ಒತ್ತಡದ ಮೇಲೆ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಯಾವುದೋ ಒಂದು ಹಿತಾಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದು ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಒಂದು ರಾಜ್ಯಸಭಾ ಸದಸ್ಯರಾಗಿ ಅವರು ಸಂವಿಧಾನದ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಂವಿಧಾನದ ಚೌಕಟ್ಟಿಲ್ಲ ಅಂದರೆ ಮಾತಾಡ್ಬೋದು. ಆದ್ದರಿಂದ ಹಿಂದುಳಿದ ವರ್ಗದವರ ಏಳಿಗೆಗೆ ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ಹೇಳಿಕೆಗಳಿವು. ಇವ್ರಿಗೇನಾದರೂ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸರ್ಕಾರದ ವತಿಯಿಂದ ಅಲ್ಲಿ ಬಡ ರೈತರ ಜಾಗಗಳನ್ನು ಸುಮಾರು ₹1 ಜಾಗ ಕೊಟ್ಟಿದ್ದಾರೆ ಇವ್ರಿಗೆ. ಅಂದರೆ 35,000 ಕೋಟಿ GSTನೇ ಏನೋ ಕಟ್ಟಬೇಕು ಇವರು. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೀವಿ.